ನಮಸ್ಕಾರ ಸ್ನೇಹಿತರೆ, ವಂಶವೃಕ್ಷ ಕಾದಂಬರಿಯ ಮುಂದಿನ ಭಾಗಕ್ಕೆ ಸುಸ್ವಾಗತ. ಯಾವತ್ತಿದ್ರೂ ಜನ ಅಲ್ಲಿ ಯಾರೇ ಅಲ್ಲಿ ಏನೋ ಒಂದು ಮಾತು ಅಂತ ಹೇಳ್ತಾರೆ, ಓಕೆ ನಾವು ಅಂದ್ಕೊಂಡಂಗೆ ಆಗಲ್ಲ ಇದೆ ಯಾಕೋ, ಓಕೆ ಬಟ್ ಅಂದ್ಕೊಂಡಂಗೆ ಆಗಲಾಗ್ಯದ ಅನ್ನೋಕ್ಕಿಂತ ಓಕೆ ನಾವು ಒನ್ ಥಿಂಗ್ ಈಸ್ ಯಾವತ್ತು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ತೀವಿ, ಓಕೆ ಸೊ ನಮ್ಮ ಜೀವನದಲ್ಲಿ ನೆಗೆಟಿವ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಓಕೆ ಅದೇ ಯಾವಾಗ ನಾವು ಪಾಸಿಟಿವ್ಲಿ ಥಿಂಕ್ ಮಾಡ್ಕೊತ ಹೋಗ್ತೀವಿ, ನಮ್ಮ ಜೀವನದಾಗ ಪಾಸಿಟಿವಿಟಿ ಬರೋಕ್ಕೆ ಸಾಧ್ಯ ಐತಿ. ಓಕೆ ಬಟ್ ಇದು ಸ್ವಲ್ಪ ಇದು ಇನ್ಸ್ಟಂಟ್ ಅಲ್ಲ, ಓಕೆ ಸ್ವಲ್ಪ ಇದು ಟೈಮ್ ತೊಗೊಳ್ತೈತಿ. ಓಕೆ ಸೊ ಅದಕ್ಕೆ ನಾವು ವೇಟ್ ಮಾಡಬೇಕಾಗ್ತೈತಿ. ಅದೇ ರೀತಿಯಾಗಿ ಬರ್ರಿ ಕತೆಗೆ ಬರೋಣ. ಹಿಂದಿನ ಭಾಗದಲ್ಲಿ ನಾನು ಹೇಳಿದ್ದೆ ನಿಮಗೆ, ಕಾತ್ಯಾಯಿನಿ ಒಂದು ಪತ್ರವನ್ನು ಶ್ರೋತ್ರಿಯರಿಗೆ ಕೊಟ್ಟು ಪಟಪಟನೆ ಕಾಲೇಜಿಗೆ ಹೋಗಿದ್ದಳು. ಓಕೆ ಸೊ ಬರುವಾಗ ಆ ಲೆಟರಲ್ಲಿ ಏನಿತ್ತು ಎಂದು ಆಲ್ರೆಡಿ ಶ್ರೋತ್ರಿಯರು ಓದಿದ್ದರು ಸರಿಯಾಗಿ ಓದಿ ಪರಿಶೀಲನೆ ಮಾಡಿದ್ದರು ಅವರು. ಓಕೆ ಲೆಟರಲ್ಲಿ ಏನಿತ್ತಂದರೆ, ನಾನು ರಾಜರಾಯರು, ಓಕೆ ಡಾಕ್ಟರ್ ಸದಾಶಿವರಾಯರ ತಮ್ಮ ರಾಜರಾಯ, ಓಕೆ ರಾಜರಾಯರಿಗೆ ಪ್ರೀತಿ ಮಾಡುತ್ತಿದ್ದೇನೆ, ಅವರನ್ನು ಮದುವೆ ಆಗಬೇಕಂತ ನಾನು ಇಚ್ಛೆ ಪಡುತ್ತಿದ್ದೇನೆ. ಓಕೆ ಸೊ ಇದಕ್ಕೆ ನಿಮ್ಮ ಸಂಪೂರ್ಣ ಒಮ್ಮತ ಇರಬೇಕು ಹಾಗೂ ನೀವು ಆಶೀರ್ವದಿಸಬೇಕು, ನಿಮ್ಮ ಮಗಳೆಂದು ತಿಳಿದು ನನಗೆ ಆಶೀರ್ವದಿಸಬೇಕೆಂದು ಶ್ರೋತ್ರಿಯರಿಗೆ ಲೆಟರ್ ಬರೆದು ಕೊಟ್ಟು ಹೋಗಿದ್ದಾಳು. ಯಾಕಂದರೆ ಅವ್ರಿಗೆ ಕಾತ್ಯಾಯಿನಿಗೆ ಡೈರೆಕ್ಟ್ ಮಾತಾಡೋದು ಐ ಥಿಂಕ್ ದಟ್ ಧೈರ್ಯ ಇದ್ದಿತ್ತಿಲ್ಲ, ಅದಕ್ಕಾಗಿ ಲೆಟರ್ ಕೊಟ್ಟು ಹೋಗಿದ್ದಾಳು ಆಕೆ. ಓಕೆ ಶ್ರೋತ್ರಿಯರು ಏನು ಮಾಡಿದ್ದರು ಅಂದ್ರೆ, ಅವರು ಆ ಲೆಟರ್ ಸರಿಯಾಗಿ ಓದಿ ಎಲ್ಲ ಪರಿಶೀಲನೆ ಮಾಡಿ ಅವರು ಒಂದು ಸೈಡಿಗೆ ತೆಗೆದಿಟ್ಟಿದ್ರು ಅದಕ್ಕೆ. ಓಕೆ ತೆಗೆದಿಟ್ಟಾಗ ಕಾತ್ಯಾಯಿನಿ ಒಂದು ಯಾವುದೋ ಥರ ಒಂದು ಭ್ರಮೆಯೊಳಗಕ್ಕೆ ಬರ್ತಾಯಿದ್ಳು, ಥಿಂಕ್ ಮಾಡ್ಕೋತೀಯ ಏನಾಗ್ಬೋದು ಮುಂದೆ ಏನಾಗ್ಬೋದು ಅಂತ. ಓಕೆ ನಾನು ಹಿಂದಿನ ಭಾಗದಲ್ಲಿ ಇದು ಹೇಳಿದ್ದೆ ನಿಮಗೆ. ಓಕೆ ಏನಾಗ್ಬೋದು, ಬೈತಾರೋ ಹೊಡಿತಾರೋ, ಓಕೆ ನಮ್ಮ ಅತ್ತಿ ಏನು ಮಾಡ್ತಾರೋ ಅಂತ. ಓಕೆ ಆವಾಗ ಕಾತ್ಯಾಯಿನಿ ಬರ್ತಾಳೆ, ಮನೆಗೆ ಬಂದು ಒಂದು ಹೆಜ್ಜೆ ಇಡ್ತಾಳೆ ಒಳಗೆ. ಓಕೆ ಎಲ್ಲ ಸ್ತಬ್ಧವಾಗಿರ್ತೈತಿ. ಓಕೆ ಯಾರು ಲಕ್ಷ್ಮಿ ಇರಲ್ಲ, ನಾಗರತ್ನ ಇರಲ್ಲ. ಓಕೆ ಮತ್ತು ಶ್ರೋತ್ರಿಯರಂತೂ ಕಾಣಿಸ್ತಾ ಇರಲ್ಲ, ಮಗುನು ಎಲ್ಲೋ ಆಡ್ತಿರ್ತೈತಿ. ಓಕೆ ಈಗ ನೋಡಿ ಒಂಥರ ಮನಸ್ಸು ದಿಗ್ಭ್ರಮೆಗೊಳ್ತೈತಿ. ಯಾಕಂದರೆ ಯಾರೂ ಇಲ್ಲಿ ಎಲ್ಲರಿಗೂ ಗೊತ್ತಿತ್ತು ಯಾಕೆ ಏನು ಪ್ರಾಬ್ಲಮ್ ಇತ್ತು ಅಂತ ಥಿಂಕ್ ಮಾಡ್ತಾಳೆ. ಓಕೆ ಆಕೆ ಏನು ಪಟಪಟನೆ ಹೋಗಿ 1ನೇ ಅಂತಸ್ತಿಗೆ ಹೋಗಿ ಕುಳಿತು ಬಿಡ್ತಾಳೆ. ಓಕೆ ಕುಳಿತು ಬಿಡೋಣ, ಅಲ್ಲಿ ಆಮೇಲೆ ತೆಳಗೆ ಮಾತಾಡೋದು ಸೌಂಡ್ ಕೇಳಿಸುತ್ತೆ ಶ್ರೋತ್ರಿಯರದು. ಓಕೆ ಶ್ರೋತ್ರಿಯರು ಏನು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಜಾಸ್ತಿ. ಓಕೆ ರೆಸ್ಪಾನ್ಸ್ ಮಾಡಲ್ಲ. ಆಮ್ಯಾಗ ಈ ಕಾತ್ಯಾಯಿನಿನೇ ತಾನಿಯೇ ಹೋಗಿ ಶ್ರೋತ್ರಿಗೆ ಕೇಳ್ತಾಳೆ, ಅಪ್ಪನವರೇ ಮಾವನವರೇ ನಿಮಗೆ ಲೆಟರ್ ಕೊಟ್ಟಿದ್ದೆ, ಓಕೆ ಲೆಟರ್ ನೋಡಿ ನಿಮ್ಮ ಅಭಿಪ್ರಾಯ ಏನಂತ ನನಗೆ ಇನ್ನೂ ಗೊತ್ತಾಗಲಿಲ್ಲ, ಸ್ವಲ್ಪ ತಿಳಿಸಿ ಅಂತ. ಓಕೆ ಆವಾಗ ಶ್ರೋತ್ರಿಯರು ನಡಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ಓಕೆ ಹೋಗಿ ಇಬ್ಬರು ಕೂಡಿ ಮಾತಾಡ್ಕೊತ ಕೊಂಡಿರ್ತಾರೆ. ಬಟ್ ಅದು ಶ್ರೋತ್ರಿಯರು ಮನೆಯೊಳಗೆ ಯಾರಿಗೂ ಹೇಳಿರಲಿಲ್ಲ ನೋಡ್ತಾನ. ಓಕೆ ಅವ್ರದ್ದು ಪ್ರಾಮಾಣಿಕತನ ಮತ್ತು ದಿಟ್ಟತನ ನಾವು ಮೆಚ್ಚಬೇಕು ಆ್ಯಕ್ಚುಲಿ ಶ್ರೋತ್ರಿಯರದು. ಯಾಕಂದ್ರೆ ಅವರು ಒಬ್ಬರಿಗೂ ತನ್ನ ಹೆಂಡತಿಗೂ ಹೇಳಿರಲ್ಲ, ಓಕೆ ಮನೆಯೊಳಗೆ ಇರೋ ಲಕ್ಷ್ಮಿಗೂ ಹೇಳಿರಲ್ಲ. ಓಕೆ ಅದಾದ್ಮ್ಯಾಗ ಶ್ರೋತ್ರಿಯರು ಅಂತಾರೆ, ಈ ಲೆಟರ್ ನಾನು ಸರಿಯಾಗಿ ಓದೆಲ್ಲ ನೋಡ್ದೆ. ಓಕೆ ಬಟ್ ನಿನ್ನ ಅಭಿಪ್ರಾಯ ಇದು ಸರಿನಾ ನಿನ್ನ ಪ್ರಕಾರ ಅಂತ ಕೇಳ್ತಾರೆ ಅವರು. ಓಕೆ ಆಮ್ಯಾಗ ಕಾತ್ಯಾಯಿನಿ ಹೇಳ್ತಾಳೆ, ನಂದು ಅಭಿಪ್ರಾಯ ನಿರ್ಧಾರ ಮಾಡಿದ್ದೇನೆ. ಸೊ ಎಷ್ಟು ದಿನ ವಿಧವೆ ಆಗಿರೋದು ಅದು ನನಗೆ ಸರಿ ಹೊಂದಿಲ್ಲ. ನಂದು ಒಂದು ಲೈಫ್ ಇದೆ, ಜೀವನ ಇದೆ, ನಾನು ಕಟ್ಕೊಳ್ತೀನಿ, ನನಗೆ ಸಹಾಯ ಮಾಡಿಕೊಡಿ ಅಂತ ಹೇಳ್ತಾರೆ. ಓಕೆ ಬಟ್ ಶ್ರೋತ್ರಿಯರು ಅದಕ್ಕೆ ಸಹಾಯ ಮಾಡಿಕೊಡ್ಬೇಕಂದ್ರೆ ಕಾತ್ಯಾಯಿನಿ ಹೇಳ್ತಾಳೆ, ನಿಮ್ಮ ಅಭಿಪ್ರಾಯ ಬೇಕು, ನಿಮ್ಮ ನಿರ್ಧಾರ ತೊಗೊಂಡು ನಾನು ಮುಂದೆ ಹೋಗ್ತೀನಿ ಅಂತ ಹೇಳ್ತಾಳೆ. ಓಕೆ ಆವಾಗ ಶ್ರೋತ್ರಿಯರು ಹೇಳ್ತಾರೆ, ನೀ ನನ್ನ ನಿರ್ಧಾರ ತೊಗೊಳ್ದಿತ್ತಂದ್ರೆ, ಓಕೆ ನಾ ಹೇಳ್ದಂಗೆ ಕೇಳೋದಿತ್ತಂದ್ರೆ, ನನ್ನ ಏನಂತಾರೆ ಹಿರಿಯರ ಮಾತು ಕೇಳಿ ನೀನು ಹೋಗೋದಿತ್ತಂದ್ರೆ ನೀ ಆ್ಯಕ್ಚುಲಿ ಮೊದಲು ಪ್ರೀತಿ ಮಾಡ್ತಿದ್ದಿಲ್ಲ. ಓಕೆ ಈಗ ನಂದು ಅಧಿಕಾರ ನಿನ್ನ ಮ್ಯಾಗ ಏನೂ ಇಲ್ಲ. ಅವರು ಅಷ್ಟು ಸೈಲೆಂಟ್ ಧ್ವನಿಯಿಂದ ಶಾಂತವಾಗಿ ಹೇಳ್ತಿದ್ರು, ಓಕೆ ನನ್ನ ಅಧಿಕಾರ ನಿನ್ನ ಮ್ಯಾಗಿಲ್ಲ, ಇದು ನಿನ್ನ ಲೈಫ್ ಐತಿ, ನೀನು ಡಿಸೈಡ್ ಮಾಡ್ಕೊ. ಓಕೆ ನಿನ್ಗೆ ಮದುವೆ ಆಗೋದು ಇಚ್ಛೆ ಇತ್ತಂದ್ರೆ ನೀ ಮದುವೆ ಆಗಿಬಿಡು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಓಕೆ ಅಂತಾರೆ ಅವರು. ಇದು ಕೇಳಿ ಒಂಥರ ಕಾತ್ಯಾಯಿನಿ ಒಂಥರ ಇದೇನು ಡಿಫ್ರೆಂಟ್ ಅನಿಸ್ಬಿಡ್ತೈತಿ. ಯಾಕಂದ್ರೆ ಅಟ್ಲೀಸ್ಟ್ ಅವ್ರು ಏನಾರು ನಂಗೆ ಬೈಬೋದಾಗಿತ್ತು, ಹೇಳ್ಬೋದಾಗಿತ್ತು, ಮಾಡಬೇಡ ಅದು ಮಾಡಬೇಡ ಅಂತ. ಓಕೆ ಬಟ್ ಇವ್ರು ಏನು ಗೋಡಿ ಮ್ಯಾಗ ದೀಪಿಟ್ಟಂಗೆ ಆ ಥರ ತಿಳ್ಕೊಳ್ಲಕ್ಕಿ. ಓಕೆ ಸೊ ಹಿಂಗೆ ಹೇಳಿದ್ರು. ಬಟ್ ಅದು ಮನೆಯೊಳಗೆ ಕೇಳಿದ್ರು, ಯಾರಿಗಾರು ಹೇಳಿದ್ರಲ್ಲ ಅವ್ರ ಅಭಿಪ್ರಾಯ ಏನಿತ್ತು ಅಂದರೆ ಅತ್ತೆಯ ಅಭಿಪ್ರಾಯ
ಲಕ್ಷ್ಮಿ ಅಭಿಪ್ರಾಯ ಏನಿತ್ತಂತ ಅದು ಏನು ಹೇಳಿಲ್ಲ, ನಾ ಯಾರಿಗೆ ಹೇಳಿಲ್ಲ. ಓಕೆ, ನಿನ್ನ ಅಭಿಪ್ರಾಯ ಐತಿ, ನೀ ಡಿಸೈಡ್ ಮಾಡು, ಅದು ನೀನು ಡಿಸೈಡ್ ಮಾಡಿ ಹೋಗ್ತೈತೆ ಅಂದರು. ಓಕೆ, ಬಟ್ ಇದು ಕಳೀತಾ ಹೋಯ್ತು, ಒಂದು 3-4 ತಿಂಗಳು ಹಂಗೆ ಕಳೀತಾ ಹೋಯ್ತು. ರಾಜರಾಯರಿಗೆ ಆಕೆ ಹೇಳಿದಳು, ಓಕೆ, ಕಾತ್ಯಾಯನಿ ಹೇಳಿದಳು, ನಾನೆಲ್ಲ ಮನೇಲಿ ಹೇಳಿದ್ದೇನೆ, ಬಟ್ ಅವರು ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಅಂತ. ಓಕೆ, ಹಾಗೆ ಕಾಲೇಜಿಗೆ ಹೋಗ್ತಾ ಬರ್ತಾ ಅವರು ರಾಜರಾಯ ಮತ್ತು ಕಾತ್ಯಾಯನಿ ಮಾತಾಡ್ಕೊತಾ ಇರುತ್ತಾ ಅವ್ರ ಬಾಂಧವ್ಯ ತೀರಾ ಹೆಚ್ಚಾಗುತ್ತಾ ಬಂತು. ಓಕೆ, ಇದರಲ್ಲಿ ನೆಕ್ಸ್ಟ್ ಅಧ್ಯಾಯ ಬರೋದು ಡಾಕ್ಟರ್ ಸದಾಶಿವರಾಯರು. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಫಾರ್ ದಿಸ್. ಓಕೆ, ಡಾಕ್ಟರ್ ಶಿವರಾಯರು ಮತ್ತು ನಾಗಲಕ್ಷ್ಮಿ ಮತ್ತು ಕರುಣಾ. ಓಕೆ, ಯಾರು ಕರುಣಾ ಬಂದಿರೋದು ಸಿಂಹಳ ದೇಶದಿಂದ, ಶ್ರೀಲಂಕಾದಿಂದ ಬಂದಿರೋದು ಕರುಣಾ. ಓಕೆ, ಸೊ ಇವರ ಮೂವರ ನಡುವೆ ಒಂಥರ ಹೇಗೆ ಹೇಳ್ಬೇಕಂದ್ರೆ ದಿಗ್ಭ್ರಮೆಗೊಳಿಸುವಂಥ, ಲೈಫ್ ಚೇಂಜ್ ಮಾಡುವಂಥ ಘಟನೆಗಳು ನಡೆದು ಹೋಗ್ತವೆ. ಓಕೆ, ಆ ಘಟನೆಗಳು ಏನು ನಡೆದು ಹೋಗ್ತವೆ ಅನ್ನೋದು ಮತ್ತು ಡಾಕ್ಟರ್ ಸದಾಶಿವರಾಯರು ಮತ್ತು ಕರುಣಾನ ನಡುವೆ ನಡೆಯುವ ಸಂಬಂಧ ಯಾವ ಥರ ಇರುತ್ತೆ. ಯಾಕಂದರೆ ಸದಾಶಿವರಾಯರು ಇಷ್ಟು ಮುಂದುವರಿಯೋದಕ್ಕೆ ಗ್ರಂಥವನ್ನು ಎಲ್ಲ ಸಂಪೂರ್ಣವಾಗಿ ಬರೆಯುವುದಕ್ಕೆ ಕಾರಣವಿರುವುದು 50% ಕಾರಣ ಇರೋದು ಕರುಣಾನೇ. ಓಕೆ, ಕರುಣಾನೇ ಅವರಿಗೆ ಅಷ್ಟು ಸಹಾಯ ಮಾಡಿದ್ದಳು. ಓಕೆ, ಸೊ ಇಬ್ಬರ ನಡುವೆ ಇರುವ ಸಂಬಂಧ ಹೆಂಗೆ ಬೆಳಿತೈತಿ ಅನ್ನೋದು ಡೆಫಿನೆಟ್ಲಿ ನೆಕ್ಸ್ಟ್ ಭಾಗದಲ್ಲಿ ನೋಡೋಣ. ಓಕೆ, ಇವತ್ತಿಗೆ ಎಷ್ಟು ಸಾಕು. ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್.